ಗ್ರೀಟಿಂಗ್ಸ್ ಆಫ್ ದ ಡೇ ಮೈ ಡಿಯರೆಸ್ಟ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 7th. ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಕಮೆಂಟ್ ಮಾಡ್ತಾ ಇದ್ರಿ. ಆ ಒಂದು ಪರ್ಪಸ್ ಇಟ್ಕೊಂಡು ನಾನು ಈ ಲೆಸನ್ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಈಗ ಈ ಕ್ಲಾಸಿನ ಯಾವ ಕ್ಲಾಸ್ ರೀ? ಕ್ಲಾಸ್ 7th. ಯಾವ ಸಬ್ಜೆಕ್ಟು? ಇಂಗ್ಲೀಷು ಫಸ್ಟ್ ಲ್ಯಾಂಗ್ವೇಜು. ಯಾವ ಪ್ರೋಸು ಯಾವ ಚಾಪ್ಟರಪ್ಪ ಅಂತಂದ್ರೆ 8ನೇ ಟಾಪಿಕ್ ಅದ ನೋಡಿ, ದ ಟೌನ್ ಬೈ ದ ಸಿ. ಹಂಗಂದ್ರೆ ಏನ್ರಿ? ಒಂದು ನಗರ ಅದ, ಎಲ್ಲದ? ಸಮುದ್ರದ ಪಕ್ಕ ಇರ್ತಕ್ಕಂಥ ನಗರ ಅದ. ಆ ನಗರದ ಒಂದು ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ಕೊಡ್ತೀನಿ. ಈ ಒಂದು ಕ್ಲಾಸಲ್ಲಿ ಕ್ವಶನ್ ಆನ್ಸರ್ಸು ಮತ್ತು ಅದರ ಸಮರಿ ನೋಟ್ಸನ್ನು ನಿಮ್ಮ ಮುಂದೆ ತರೋ ಪ್ರಯತ್ನ ನಾನು ಮಾಡಿದ್ದೀನಿ. ಓಕೆ, ಹಾಗೆ ನಾವು ನೋಡ್ತಾ ಹೋಗೋಣ. ಸ್ಪೀಡ್ ಅನಿಸಿದ್ರೆ ನೀವೇನು ಮಾಡ್ರಪ್ಪ ಅಂದ್ರೆ ಪಾಸ್ ಮಾಡಿರಿ, ಪ್ರಿಪೇರ್ ಮಾಡಿರಿ, ಬರ್ಕೊಳ್ರಿ. ಇಲ್ಲ ಅಂತಂದ್ರೆ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ನಿಮ್ಮ ಸ್ಟಡಿಯನ್ನು ಕಂಟಿನ್ಯೂ ಮಾಡಿರಿ ಅಂತ ಹೇಳ್ತಾ, ಓಕೆ, ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ದ ಫಸ್ಟ್ ಕ್ವಶನ್. ಬಹಳಷ್ಟು ಟೈಮ್ ತಗೊಳ್ಳಲ್ಲ. I don't take that more time of yours. Okay, let's continue. Okay, first question ಏನದ ನೋಡ್ರಿ. Work with your partner, the boy or the girl sitting next to you, and do this exercise. If your answer is not true, say what is true. Substance all the answers by reading to him or her the relevant sentence in the passage. Write down your answers. ಓಕೆ, ಇಲ್ಲಿ ನಾವು ಆನ್ಸರ್ಸ್ ಅನ್ನ ನೋಡ್ತಾ ಇದೀವಿ. ಕ್ವಶನ್ ನಂಬರ್ 1 ಏನಿದೆ ನೋಡ್ರಿ. ದ ಡೈರೆಕ್ಟರ್ ವೋಕ್ ಅಪ್ ವಿತ್ ದ ಫೀಲಿಂಗ್ ದ್ಯಾಟ್ ದ ಬಿಲ್ಡಿಂಗ್. ಇಲ್ಲಿ ಆಪ್ಷನ್ಸ್ ಕೊಟ್ಟಾರೆ. ಯಾವಾಗ ಆ ಬಿಲ್ಡಿಂಗ್ ಅಲ್ಲಿ ಅವ್ರು ಎದ್ರು ಅಂತಕ್ಕಂಥದ್ದು. ಒಂದೇದು ವುಡ್ ಬಿ ಫ್ಲೋಡೆಡ್, ಅಲ್ಲೆಲ್ಲ ನೀರಾಗಿತ್ತು. ಬಿ ಆಪ್ಷನ್ ವುಡ್ ಬಿ ಬರ್ನ್ ಡೌನ್, ಎಲ್ಲ ಸುಟ್ಟು ಹೋಗಿತ್ತು. ಮೂರನೇದು ಕೊಲ್ಯಾಪ್ಸ್ ಆಗಿತ್ತು. ಹಾಗಾದ್ರೆ ರೈಟ್ ಆನ್ಸರ್ ಯಾವ್ದ್ರಿ? ಆಪ್ಷನ್ ಎ, ಸಾರಿ ಆಪ್ಷನ್ ಸಿ, ವುಡ್ ಬಿ ಕೊಲ್ಯಾಪ್ಸ್. ಇಲ್ಲಿ ಆಪ್ಷನ್ ಒಂದು ಸ್ವಲ್ಪ ಮಿಸ್ ಆಗಿದೆ, ಸಿ ಮಾಡ್ಕೊಡ್ರದು. ಓಕೆ, ದ ಆನ್ಸರ್ ಇಸ್ ವುಡ್ ಬಿ ಕೊಲ್ಯಾಪ್ಸ್. ಇದು ಫಸ್ಟ್ ಕ್ವಶನ್ ಆನ್ಸರ್ ನೋಡ್ತೀವಿ ನಾವು. ನೆಕ್ಸ್ಟ್ ಕ್ವಶನ್ ನಂಬರ್ 2 ಏನಿದೆ ರೀ? ಕ್ವಶನ್ ನಂಬರ್ 2, ದ ಡೈರೆಕ್ಟರ್ ಕಟ್ ಆಫ್ ಹಿಸ್ ವೈಫ್ಸ್ ಕಾಲ್ ಬಿಕಾಸ್ ಹಿ ವಾಂಟೆಡ್ ಟು ಸೇವ್ ಹಿಮ್ಸೆಲ್ಫ್. ಡೈರೆಕ್ಟರ್ ತನ್ನ ಹೆಂಡತಿ ಫೋನ್ ಕಟ್ ಮಾಡ್ದ ಅಥವಾ ಇಲ್ಲ? ಯಾಕಂದ್ರೆ ಅವರೇ ಮುಳುಗ್ತಾ ಇದ್ರು, ಅಲ್ಲಿ ನೀರಲ್ಲಿ ಮುಳುಗಿ ಹೋಗ್ತಾ ಇದ್ರು. ಮತ್ತೆ ಹೆಂಡತಿ ಫೋನ್ ಎತ್ತರ ಏನಾಗ್ತಿತ್ತು? ಅಲ್ಲಿ ಅವರೇ ಸಾಯ್ತಾ ಇದ್ರು. ಅದಕ್ಕೆ ಇದು ಸ್ಟೇಟ್ಮೆಂಟ್ ಏನದ? ಟ್ರೂ ಅದ. ಓಕೆ, ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ವಿತ್ ದ ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ಏನಿದೆ ನೋಡ್ರಿ. ದ ಡೈರೆಕ್ಟರ್ ಲಾಸ್ಟ್ ದ ಚಾನ್ಸ್ ಆಫ್ ಹಿಯರಿಂಗ್ ಹಿಸ್ ವೈಫ್ಸ್ ಲಾಸ್ಟ್ ವರ್ಡ್ಸ್. ಎಸ್, ಇದು ಕೂಡ ಸರಿಯಾಗಿದೆ, ಟ್ರೂ ಅಂತ ನಾವು ಆನ್ಸರ್ ಮಾಡ್ತೀವಿ. ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ದೆನ್ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸಿ ಅಬೌಟ್ ದ ಕ್ವಶನ್ ನಂಬರ್ 4. ಕಾರ್ ನಿಕೋಬಾರ್ ಐಲ್ಯಾಂಡ್ ಸ್ಟ್ಯಾಂಡ್ ದ ಹೈಯೆಸ್ಟ್ ಅಮಂಗ್ ದ ನಿಕೋಬಾರ್ ಐಲ್ಯಾಂಡ್ಸ್. ದ ಆನ್ಸರ್ ಏನಾಗಿದೆ? ಇದು ಕೂಡ ಸರಿಯಾಗಿದೆ. ದ ಆನ್ಸರ್ ಇಸ್ ಟ್ರೂ. ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ದ ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5 ಏನಿದೆ ನೋಡ್ರಿ. ಫೋರ್ಟ್ ಬ್ಲೇರ್ ವಾಸ್ ಹಿಟ್ ಬೈ ದ ರೈಸಿಂಗ್ ಸಿ ಬಿಫೋರ್ ಕಾರ್ ನಿಕೋಬಾರ್ ಐಲ್ಯಾಂಡ್ಸ್. ಈ ಒಂದು ಕ್ವಶನ್ ಆನ್ಸರ್ ಇದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಅದ ರೀ. ಓಕೆ, ಇಟ್ಸ್ ಆಲ್ಸೋ ಟ್ರೂ. ನೆಕ್ಸ್ಟ್ ಕ್ವಶನ್ ನಂಬರ್ 6 ಏನಿದೆ ನೋಡ್ರಿ. ಇಲ್ಲಿ ದ ಡೈರೆಕ್ಟರ್ ಹರ್ಡ್ ಫ್ರಮ್ ಮಲಕ್ಕಾ ದಟ್ ಇಸ್ ಫ್ಯಾಮಿಲಿ ಹ್ಯಾಡ್ ಸರ್ವೈವ್ಡ್. ಇಟ್ಸ್ ನಾಟ್ ಟ್ರೂ. ಅವ್ರ ಫ್ಯಾಮಿಲಿ ಉಳಿದಿರಲಿಲ್ಲ, ಸತ್ತಿತ್ತು. ದೆನ್ ನೆಕ್ಸ್ಟ್ ಕ್ವಶನ್ ನಂಬರ್ 7, the director's heart broke when he felt his son's misery. It's true. The statement ಸರಿಯಾಗಿದೆ. ಓಕೆ, ನೆಕ್ಸ್ಟ್ ವಿ ವಿಲ್ ಸಿ ದ ಕ್ವಶನ್ ನಂಬರ್ 8. ಏನಿದೆ ರೀ ಕ್ವಶನ್ ನಂಬರ್ 8 ಇಲ್ಲಿ? ದ ಪುವರ್ 13 years old's misery was that he had not been able to save his mother and sister. ಅವನಿಗೆ ತನ್ನ ತಾಯಿಯನ್ನ ಮತ್ತು ತನ್ನ ತಂಗಿಯನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಟ್ ಈಸ್ ರೈಟ್ ಇದೆ. ಇಟ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 9 ಏನಿದೆ ರೀ? ಕ್ವಶನ್ ನಂಬರ್ 9 ನಾವೆಲ್ಲಿ ನೋಡ್ತಾ ಹೋದ್ರೆ ಕ್ವಶನ್ ನಂಬರ್ 9 ಏನಿದೆಪ್ಪ ಅಂತಂದ್ರೆ ಇಲ್ಲಿ, when did the director become really anxious? ಯಾವಾಗ ಡೈರೆಕ್ಟರ್ಗಳು ಆತಂಕಕ್ಕೆ ಒಳಗಾಗ್ತಾರೆ ಅಂತಕ್ಕಂಥ ಪ್ರಶ್ನೆ ಅದ. ಅದಕ್ಕೆ ನಾವು ಆನ್ಸರ್ ಅನ್ನ ಇಲ್ಲಿ ನೋಡ್ತಾ ಹೋದ್ರೆ, when the director tried to call his wife, she did not get any answer. Suddenly he observed, he strange a phenomenon. The water in the harbor had begun to rise rapidly and the anchored ship seemed to be swirling. He ran to the higher ground with others. It occurred to the director that Nicobar Islands are low-lying islands and Car Nicobar Islands stand only a few meters above the sea level at their highest point. This made him anxious. ಯಾರಿಗೆ ಆತಂಕ ಆಯ್ತ್ರಿ? ಡೈರೆಕ್ಟರ್ಗೆ. ಓಕೆ, ಆತಂಕಕ್ಕೆ ಈಡಾಯ್ತು.
ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡ್ತಾ ಹೋದ್ರೆ ಏನಂದ್ರೆ ಕ್ವಶನ್, ವಾಟ್ ಡಿಡ್ ದ ಡೈರೆಕ್ಟರ್ ಸನ್ ಟೆಲ್ ಹಿಮ್? ಡೈರೆಕ್ಟರ್ ಮಗ ಅವನಿಗೆ ಏನ್ ಹೇಳ್ದ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ನಾವು ನೋಡ್ತಾ ಹೋದ್ರೆ, when the director spoke to his son directly, the director came to know that family had been in the bedroom when the earthquake started. ಭೂಕಂಪ ಆದಾಗ ಅವ್ರ ಫ್ಯಾಮಿಲಿ ಎಲ್ಲಿತ್ರಿ? ಆ ಒಂದು ಬೆಡ್ರೂಮ್ ಅಲ್ಲಿ ಇತ್ತು. A terrifying sound from the direction of the sea had driven them into the drawing room, but the boy had kept running. When the wave hit, the house dissolved into splinters and the boy was carried away as if on a wind. Flailing his arms, he managed to take hold of something that seemed to be fixed to the earth. Through wave after wave, he managed to keep his grip. When the water receded, he saw that he was holding on the only upright structure. When the director asked about this, the mother and sister, the boy started crying by saying that they just appeared. ಆ ನೀರಲ್ಲಿ ಹರ್ಕೊಂಡು ಸತ್ತು ಹೋಗಿದ್ರು, ಅವರನ್ನ ಕಾಪಾಡ್ಲಿಕ್ಕೆ ಆಗ್ಲಿಲ್ಲ ಮಗನಿಗೆ ಅಂತಕ್ಕಂಥ ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ಟು ದ ಕ್ವಶನ್ ನಂಬರ್ 11. ಏನಿದೆ ನೋಡ್ರಿ, ದ ಮದರ್ ಅಂಡ್ ಹರ್ ಸಿಸ್ಟರ್ ಹ್ಯಾಡ್ ಡೈಡ್. ದ ಬಾಯ್ ಫೀಲ್ಸ್ he is to be blamed. This shows his sense of responsibility. Explain this point. ಈ ಪಾಯಿಂಟ್ ಅನ್ನ ನಿಮಗೆ ಇಲ್ಲಿ ವಿವರಣೆ ಕೊಡು ಅಂತ ಹೇಳಿದಾರ. ನನ್ನ ವಿವರಣೆ ನಾವು ಆನ್ಸರ್ ಮೂಲಕ ಕೊಡೋಣ. ಆನ್ಸರ್ ಏನದರಿ, ದ ಬಾಯ್ began to cry when his director inquired about his mother and sister because he felt his father may scold him of leaving them alone. Being a body of 13 years, what would we have done to try to risk them? ಒಬ್ಬ 13 ವರ್ಷ ಚಿಕ್ಕ ಹುಡುಗ ಅಮ್ಮ ಮತ್ತು ಮಗಳನ್ನ ಆ ಒಂದು ಪ್ರವಾಹದಲ್ಲಿ ಕಾಪಾಡ್ಲಿಕ್ಕೆ ಹೇಗೆ ಸಾಧ್ಯ ಆಗುತ್ತ? But in that particular instance, without knowingly, the boy ran away in fear. Later, when he realized that, he repented a lot, which was impossible to rectify. This feeling of the repentance made him to cry and also shows his sense of responsibility. ಇದು ಏನಪ್ಪಾ ಅಂತಂದ್ರ, ಒಬ್ಬ ಮಗನ ಅಥವಾ ಗಂಡನ ಏನಾಗಿರ್ತದಪ್ಪ ಅಂದ್ರೆ ತನ್ನ ಫ್ಯಾಮಿಲಿ ಒಂದು ಜವಾಬ್ದಾರಿ ಆಗಿರ್ತ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ವಿ ವಿಲ್ ಸಿ ದ ಕ್ವಶನ್ ನಂಬರ್ 12. ಏನಿದೆ ನೋಡ್ರಿ, ದ ಡೈರೆಕ್ಟರ್ ವಾಂಟೆಡ್ ಟು ಮೌರ್ನ್ ಅಲೋನ್ ಕ್ವೈಟ್ಲಿ. ಎಸ್, ಇದು ಕೂಡ ಸರಿಯಾಗಿದೆ. ಟ್ರೂ, ಆನ್ಸರ್ ಇಸ್ ಟ್ರೂ. ಕ್ವಶನ್ ನಂಬರ್ 13. ವೈ ಡಿಡ್ ದ ಡೈರೆಕ್ಟರ್ ಚೂಸ್ ಹಿಸ್ ಸ್ಲೈಡ್ಸ್ ಅಂಡ್ ನಾಟ್ ಎನಿಥಿಂಗ್ ಎಲ್ಸ್? ಸ್ಲೈಡ್ಸ್ ಅನ್ನ ಯಾಕೆ ಅವರು ಆಯ್ಕೆ ಮಾಡ್ಕೊಂಡ್ರ ತಂದಾಗ ಡೈರೆಕ್ಟರ್ ಟುಕ್ ಓನ್ಲಿ ಸ್ಲೈಡ್ಸ್ ಅಂಡ್ ನಾಟ್ ಎನಿ ಅದರ್ ಥಿಂಗ್ಸ್ ಬಿಲಾಂಗಿಂಗ್ ಟು ಹಿಸ್ ವೈಫ್ ಆರ್ ಡಾಟರ್? ಅದು ತನ್ನ ಹೆಂಡತಿಗೆ ಮತ್ತು ಮಗಳಿಗೆ ಸಂಬಂಧಪಟ್ಟಿತ್ತು, ಅದಕ್ಕೋಸ್ಕರ ಆ ಸ್ಲೈಡ್ಸ್ಗಳನ್ನು ತೆಗೆದುಕೊಳ್ತಾರೆ. ಬಿಕಾಸ್ ಇಟ್ ಮೇ ಕಾಸ್ ಮೋರ್ ಪೇನ್ ವಿಚ್ ಬ್ರಿಂಗ್ಸ್ ದ ಮೆಮರಿ ಆಫ್ ದ ಪಾಸ್ಟ್. It is an expression of the innermost sovereignty of the self, because nothing now remains to cloud its vision. In the manner of his choosing, there was not a particular of hesitation, but found comfort in the knowledge of impersonal effort. ಇದು ಕ್ವಶನ್ ನಂಬರ್ 13. 14 ಅನ್ನ ನಾವು ಇಲ್ಲಿ ನೋಡ್ತಾ ಹೋದ್ರೆ ಏನಂದ್ರೆ ಕ್ವಶನ್, ವರ್ಡ್ ಸೀಮ್ ಫರ್ಟೈಲ್ ಸೇಸ್ ದ ಆಥರ್, ಎಕ್ಸ್ಪ್ಲೇನ್ ವಾಟ್ ಹಿ ಮೀನ್ಸ್. ಹಿಂಗಂದ್ರೆ ಏನ್ರಿ? ಎಲ್ಲ ಕಳ್ಕೊಂಡಾಗ ಮನುಷ್ಯನಿಗೆ ಏನ್ ಅನ್ಸುತ್ತಾರಿ? ಎಲ್ಲವನ್ನು ಕೂಡ ಶೂನ್ಯ ಅನ್ಸುತ್ತ. ಆ ಫೀಲ್ ಅನ್ನ ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದಾರ, ಅದನ್ನ ನಾವು ಆನ್ಸರ್ ಮೂಲಕ ನೋಡೋಣ. The author says that the words seem futile because he realized that when the director didn't want to get sympathy from others, he wanted to mourn alone. So the author felt that mere words are futile or useless to console anybody's painful feelings. ಯಾರಾದರೂ ಕೂಡ ಒಂದು ನೋವನ್ನು ತಡೆದುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಪರಿಸ್ಥಿತಿ ಇತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ ಡೈರೆಕ್ಟರ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 15 ಏನದ ನೋಡ್ರಿ, ಹೌ ಡಿಡ್ ದ ಆಥರ್ ಹಿಮ್ಸೆಲ್ಫ್ ಇಂಟರ್ವನ್ ಅಂಡ್ ಆಕ್ಟ್ ಇನ್ ದ ಕೋರ್ಸ್ ಆಫ್ ದ ಇವೆಂಟ್ಸ್? ದ ಆನ್ಸರ್ ಈಸ್, ದ ಆಥರ್ ಟ್ರೈಡ್ ಟು ಪುಟ್ ಹಿಮ್ಸೆಲ್ಫ್ ಇನ್ ದ ಡೈರೆಕ್ಷನ್ ಪೊಸಿಷನ್ ಅಂಡ್ ವಂಡರ್ಡ್ ವಾಟ್ ಹಿ ವುಡ್ ಹ್ಯಾವ್ ಡನ್ ಇನ್ ದೋಸ್ ಸರ್ಕಮ್ಸ್ಟಾನ್ಸಸ್. He thought to himself that words were of no use of anybody. Even thinking, reflecting, and writing about the event seemed trivial and wasteful. The truth is that nobody knows how people would react at the time. Only time will tell. It is an expression of the innermost sovereignty of the self. ನಮಗ ಬೆಸ್ಟ್ ಟೀಚರ್ ಟೈಮ್ ಅಂತ ಕರಿತೀವಿ, ಬೆಸ್ಟ್ ಟೀಚರ್ ನೇಚರ್ ಅಂತ ಕರಿತೀವಿ. ಅದು ನಮಗ ಸಮಯನೇ ಸರಿಯಾಗಿ ಕಲಿಸುತ್ತ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ವರ್ಡ್ ಇನ್ಫಾರ್ಮೇಶನ್ ನಾವು ನೋಡ್ತಾ ಹೋದ್ರೆ, ರೈಟ್ ದ ನೇಮ್ಸ್ ಆಫ್ ದ 5 countries and then make words from them using the shuffle and. For example, America, American singer; India, Indian astrologer;
Italy, Italian cook Austria, Australian athlete Canada, Canadian chemist Australia, Australian skier, European novelist. ಈ ರೀತಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರ ಇಲ್ಲಿ ವರ್ಡ್ ಫಾರ್ಮ್ ಇನ್ಫಾರ್ಮೇಶನ್ ಕೊಡ್ತೀವಿ. ಎಕ್ಸಸೈಸ್ ಸೆಕ್ಷನ್ ಅಲ್ಲಿ ನಾವು ನೋಡ್ತಾ ಹೋದ್ರೆ fill in the blanks to supply the correct form of the word surprise. Surprised at finding the lone hungry cub grandfather brought it home. ಇಲ್ಲಿ ಸರ್ಪ್ರೈಸ್ ಯೂಸ್ ಮಾಡಿ. ಎರಡೇ ನೋಡ್ರಿ, a tiger on the leash surprised the people on the street. ಮೂರನೇದು, it was a surprise for them to see a man with a tiger. ನಾಲ್ಕನೇ, don't be surprised if he eats up mama, said grandmother. Next, surprisingly the tiger didn't harm the man. Sixth one, surprisingly they all watched the man pet ಟೈಗರ್. ಅಂದ್ರೆ ನಾವಿಲ್ಲಿ ಸರ್ಪ್ರೈಸ್ ಪಾಸ್ಟ್ ಪ್ರೆಸೆಂಟ್ ಅದರ ಅಡ್ವರ್ಬ್ ಫಾರ್ಮ್ ವರ್ಬ್ ಫಾರ್ಮ್ ಅನ್ನ ಯಾವ ರೀತಿ ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದು ಕೊಟ್ಟಿದ್ದಾರೆ. ಚೆನ್ನಾಗಿ ನೋಟ್ ಡೌನ್ ಮಾಡ್ಕೊಡ್ರಿ ವಿದ್ಯಾರ್ಥಿಗಳು ಅಂತ ಹೇಳ್ತಾ ನೆಕ್ಸ್ಟ್ ಸೆಕ್ಷನ್ ನಾವು ಎಕ್ಸಸೈಸ್ ನೋಡೋಣ. ಏನದ ರೀ, ರೈಟ್ ಟು ಮೋರ್ ಸೆಂಟೆನ್ಸ್ ಬಿಗಿನಿಂಗ್ ವಿತ್ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ. ಸೆಂಟೆನ್ಸ್ ಮಾಡಂದಾರ ನೋಡ್ರಿ. ಫಾರ್ಚುನೇಟ್ಲಿ ಸೆಂಟೆನ್ಸ್ ಯಾವ ರೀತಿ ಮಾಡ್ತೀವಪ್ಪ ಅಂದ್ರ, ಫಾರ್ಚುನೇಟ್ಲಿ ಐ ವಾನ್ ದ ಪ್ರೈಸ್ ಇನ್ ಡ್ರಾಯಿಂಗ್ ಕಾಂಪಿಟೇಷನ್. ಅದೃಷ್ಟವಶಾತ್ ನಾನು ಏನ್ ಮಾಡಿದೆ, ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ಅನ್ನ ತೆಗೆದುಕೊಂಡೆ. ನೆಕ್ಸ್ಟ್, ಅನ್ಫಾರ್ಚುನೇಟ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ, ಅನ್ಫಾರ್ಚುನೇಟ್ಲಿ ಐ ಮಿಸ್ ದ ರ್ಯಾಂಕ್ ಬೈ 3 marks. 3 marks ಅಲ್ಲೇ ನಾನು ಏನ್ ಮಾಡಿದೆ, ನನ್ನ ರ್ಯಾಂಕ್ ಅನ್ನ ಕಳ್ಕೊಂಡೆ. ಈ ರೀತಿ ಫಾರ್ಚುನೇಟ್ಲಿ ಮತ್ತು ಅನ್ಫಾರ್ಚುನೇಟ್ಲಿಗಳನ್ನ ಸೆಂಟೆನ್ಸ್ ಅಲ್ಲಿ ವಾಕ್ಯಗಳಲ್ಲಿ ನಾವು ಬಳಸ್ತೀವಿ. This is about fortunately and unfortunately. We will see that. I think ನಿಮ್ಮ ನೋಟ್ಸ್ ಎಲ್ಲ ಪ್ರಿಪೇರ್ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಕೂಡ ಈ ಲಿಂಕನ್ನು ಶೇರ್ ಮಾಡಿರಿ. ಅದೇ ರೀತಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, and lastly, don't forget to subscribe this YouTube channel because your subscription is our motivation to bring the best classes for you, my dear students ಅಂತ ಹೇಳ್ತಾ, ಮತ್ತೊಂದು ಕ್ಲಾಸ್ನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, bye, see you soon.